ಹಾಗಿದ್ರೆ ಅವರ ಈ ಸ್ಟೇಟ್ಮೆಂಟ್ ಒಂದು ಪ್ರಶ್ನೆಯನ್ನು ಉದ್ಭವ ಆಗುವಂತೆ ಮಾಡ್ತಾ ಇದೆ. 2.5 ವರ್ಷದ ಪವರ್ ಶೇರಿಂಗ್ ಆಗಿಲ್ವಾ ಇಬ್ಬರ ಮಧ್ಯೆ? ಅಂದರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಮಧ್ಯೆ ಈ ಪವರ್ ಶೇರಿಂಗ್ ಅನ್ನುವಂಥ ಪ್ರಸ್ತಾಪನೆ ಆಗಿರಲಿಲ್ವಾ, ಚರ್ಚೆ ಆಗಿರಲಿಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ 2.5 ವರ್ಷ ಅಂತ ಹೇಳಿಲ್ಲ, ಅಂದ್ರೆ ಅರ್ಥ ಏನು, 5 ವರ್ಷ ನಾನೇ ಇರ್ತೀನಿ ಅಂತ. ಇದನ್ನು ಎರಡೆರಡು ಬಾರಿ ಸದನದಲ್ಲಿ ಒತ್ತಿ ಒತ್ತಿ ಹೇಳ್ತಾರೆ. ವಿಪಕ್ಷಗಳ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಸ್ಪೆಸಿಫಿಕ್ ಆಗಿ ಸ್ಟ್ರೆಸ್ ಮಾಡಿ ಎರಡೆರಡು ಸಾರಿ ಹೇಳ್ತಾರೆ, ಸಿಎಲ್ಪಿ ಸಭೆಯಲ್ಲಿ 2.5 ವರ್ಷ ಅಂತ ನಾನು ಆಯ್ಕೆ ಮಾಡಿಲ್ಲ ಅಂತ ಹೇಳಿ. 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಸ್ವಲ್ಪ ಸಮಾಧಾನ 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ನಾನು ಹೇಳಿದ್ದು ಸ್ವಲ್ಪ ಸಮಾಧಾನ 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ನಾನು ಹೇಳಿದ್ದು ಸ್ವಲ್ಪ ಸಮಾಧಾನ 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ನಾನು ಹೇಳಿದ್ದು ಸ್ವಲ್ಪ ಸಮಾಧಾನ 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. ನಮಗೆ ನೋಡಿ, ಗಮನಿಸ್ಬೋದು, ಎರಡೆರಡು ಬಾರಿ ಹೇಳ್ತಾರೆ 2.5 ವರ್ಷ ಅಂತ ಹೇಳಿಲ್ಲ, 2.5 ವರ್ಷ ಅಂತ ಹೇಳಿಲ್ಲ ಅಂತ ಹೇಳಿ. ಅಂದರೆ ಸಿಎಲ್ಪಿ ಸಭೆಯಲ್ಲಿ ನನ್ನ 2.5 ವರ್ಷ ಅಂತ ಹೇಳಿ ಶಾಸಕರು ಆಯ್ಕೆ ಮಾಡಿಲ್ಲ, ಶಾಸಕಾಂಗ ಪಕ್ಷದ ನಾಯಕನಾಗಿ 2.5 ವರ್ಷಕ್ಕೆ ಮಾತ್ರ ಅಂತ ಹೇಳಿ ಎಲ್ಲೂ ಕಂಡೀಷನ್ ಹಾಕಿ ನನ್ನ ಆಯ್ಕೆ ಮಾಡಿಲ್ಲ. ಅಂದರೆ ಅರ್ಥ ಏನು, ನಾನು ಆಯ್ಕೆ ಆಗಿರೋದು ಶಾಸಕಾಂಗ ಪಕ್ಷದ ನಾಯಕನಾಗಿ 5 ವರ್ಷಕ್ಕೆ, 2.5 ವರ್ಷ ಅಲ್ಲ 5 ವರ್ಷಕ್ಕೆ ನಾನು ಆಯ್ಕೆ ಆಗಿರೋದು ಅನ್ನುವಂಥ ದಾಟಿಯಲ್ಲಿ ಆ ರೀತಿಯ ಒಂದು ಮೆಸೇಜನ್ನು ಅವರು ಪಾಸ್ ಮಾಡಿದ್ದಾರೆ. ಅಂದರೆ ಎಲ್ಲಿಗೆ ತಲುಪಬೇಕೋ ತಲುಪಿರುತ್ತೆ ಆಗಲೇ. ಆ್ಯಂಡ್ ಆ ಕಡೆಯಿಂದ ಕೂಡ ಏನೇನು ತಂತ್ರಗಳಾಗಬೇಕು, ಏನೇನು ಟ್ಯಾಕ್ಟಿಕ್ಸ್ಗಳನ್ನ ಫಾಲೋ ಮಾಡಬೇಕು, ಅದು ಕೂಡ ರೆಡಿ ಆಗ್ತಾ ಇರುತ್ತೆ ಒಂದೊಂದಾಗಿ. ಸೊ ಈಗ ಸಿಎಂ ಸಿದ್ದರಾಮಯ್ಯನವರು ಅಧಿವೇಶನ ಶುರುವಾದಂಥ ಸಂದರ್ಭದಲ್ಲಿ, ಅಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಅಧಿವೇಶನ ಬಂತು. ಅಧಿವೇಶನ ಶುರುವಾದಾಗಿನಿಂದ ಇವತ್ತಿನವರೆಗೂ ಕೂಡ ಹೈಕಮಾಂಡ್ ತೀರ್ಮಾನ, ಇನ್ಫ್ಯಾಕ್ಟ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದಂಥ ಸಂದರ್ಭದಲ್ಲೂ ಕೂಡ, ಅಂದರೆ 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿದ್ರು ಕೂಡ ಆ ಸಂದರ್ಭದಲ್ಲೂ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದರು. ಆದರೆ ಇವತ್ತು ಅಧಿವೇಶನದ ಕೊನೆ ದಿನ ಆನ್ ದ ಫ್ಲೋರ್ ಆಫ್ ದ ಹೌಸ್ 2.5 ವರ್ಷ ಅಂತ ಹೇಳಿಲ್ಲ, 2.5 ವರ್ಷ ಅಂತ ಹೇಳಿಲ್ಲ ಅಂತ ಹೇಳಿ ಎರಡೆರಡು ಸಾರಿ ಅದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾರೆ. ವಿಪಕ್ಷಗಳ ಒಂದು ಪ್ರಶ್ನೆಗೆ ನಾನೇ ಸಿಎಲ್ಪಿ ನಾಯಕನಾಗಿ ಆಯ್ಕೆ ಆಗಿರುವಂಥದ್ದು 2.5 ವರ್ಷಕ್ಕೆ ಅಂತ ಅಲ್ಲ, ಹಾಗಿದ್ರೆ ಅದು 5 ವರ್ಷ ಅನ್ನುವಂಥ ಒಂದು ಪರೋಕ್ಷ ಮೆಸೇಜನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪಾಸ್ ಮಾಡಿದ್ದಾರೆ. ಬಹುತೇಕ ಕುರ್ಚಿಯ ಫೈಟ್ ಏನಿದೆ ಅಧಿವೇಶನದಲ್ಲಿ, ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರು, ಅಥವಾ ಆ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಕೈ ಹಾಕಿದರು. ಸದನದಲ್ಲಿ ವಿಪಕ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಅದ್ಭುತ ಡೈಲಾಗ್ ಮೂಲಕ ಪಂಚ್ ಕೊಟ್ಟಿದ್ದಾರೆ. ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್ ಎಲ್ಲ ನಾನೇ, ನಿಮಗಾದರೆ ಬೇರೆಯವರು ನಿರ್ದೇಶನ ಮಾಡ್ತಾರೆ, ನೀವು ನಟಿಸ್ತೀರಾ ಅಂತ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ. ಇವ್ರಿಗೆ ಪಾಪ ನಿರ್ದೇಶನ ಕೊಡೋರು ಇರೋದು, ಅವ್ರ ನಿರ್ದೇಶನದಂತೆ ಕೆಲಸ ಮಾಡಬೇಕು, ಇವ್ರು ಆಕ್ಟ್ ಮಾಡಬೇಕು. ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. RSSದಿಂದ ಬರಬೇಕು ನಿರ್ದೇಶನ. ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, ಹೈಕಮಾಂಡ್ ಹೇಳ್ಬೇಕು ಅಂತ ಹೇಳ್ತಿರಲ್ಲ, RSSದಿಂದ ಬರಬೇಕು ಅದು ಗೊತ್ತಾಯ್ತು. ಮಾನ್ಯ ಅಧ್ಯಕ್ಷರು, ಈಗ ವಿಷಯಕ್ಕೆ ಬಂದ್ಬಿಟ್ಟು ಇವತ್ತು ಸಿಎಂ ಸಿದ್ದರಾಮಯ್ಯನವರ ಡೈಲಾಗ್ ಪಂಚ್ಗಳು. 5 ವರ್ಷ ಆಯ್ಕೆಯಾಗಿದ್ದೀನಿ, 2.5 ವರ್ಷ ಅಂತ ತೀರ್ಮಾನ ಆಗೇ ಇಲ್ಲ, ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್ ನಾನೇ. ಸೊ ಇದೆಲ್ಲವನ್ನು ಕೂಡ ಕಂಬೈನ್ ಮಾಡಿ ನೋಡೋ ಹಾಗಿದ್ರೆ, ಈಗ ನೋಡಿ, ಡೈರೆಕ್ಟರ್, ಆಕ್ಟರ್, ಪ್ರೊಡ್ಯೂಸರ್ ನಾನೇ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು, ಹೈಕಮಾಂಡ್ ತೀರ್ಮಾನ ಮಾಡಿದೆ, ಹೈಕಮಾಂಡ್ ನನ್ನ ಪರವಾಗೇ ಇದೆ, ಆ್ಯಂಡ್ ನಾನು ನನ್ನ ಪಾತ್ರವನ್ನು ನಿಭಾಯಿಸ್ತಾ ಇದ್ದೀನಿ. ಆದರೆ ನನ್ನ ಪಾತ್ರಕ್ಕೆ ಯಾವುದೇ ಥರದ
ಒಂದು ಫುಲ್ ಸ್ಟಾಪ್ ಸದ್ಯಕ್ಕಂತೂ ಇಲ್ಲ, ಕಂಟಿನ್ಯೂ ಆಗುತ್ತೆ. 2.5 ವರ್ಷ ಅಂತ ತೀರ್ಮಾನ ಆಗೇ ಇಲ್ಲ ಅಂದರೆ ಪವರ್ ಶೇರಿಂಗ್ ಬಗ್ಗೆ ಅವರು ಪ್ರಸ್ತಾಪ ಮಾಡ್ದಂಗೆ ಆಯಿತು. 5 ವರ್ಷಕ್ಕೆ ಆಯ್ಕೆ ಆಗಿದ್ದೀನಿ ಅಂದರೆ CLPಯಲ್ಲಿ ನನ್ನ 5 ವರ್ಷಕ್ಕೆ ಅಂತಲೇ ನಾಯಕನಾಗಿ ಆಯ್ಕೆ ಮಾಡಿರುವಂಥದ್ದು ಅಂತ ಆಯಿತು. ಈಗ ಮತ್ತೊಂದು ಕಡೆ ಡೈರೆಕ್ಟರ್, ಪ್ರೊಡ್ಯೂಸರ್, ಆ್ಯಕ್ಟರ್ ನಾನೇ. ಅಂದರೆ ಈ ಎಲ್ಲ ರಾಜಕೀಯದಲ್ಲಿ ಇದು ಸೆಂಟರ್ ಪಾಯಿಂಟ್ ಅಥವಾ ಕೇಂದ್ರ ಬಿಂದು ಅಂತ ಏನು ಕಾಣಿಸ್ತಾ ಇದ್ದಾರೆ CM ಸಿದ್ದರಾಮಯ್ಯ. ಸೊ ನಾನು ನನ್ನ CM ಸ್ಥಾನವನ್ನು ನಿಭಾಯಿಸ್ತಿದ್ದೀನಿ, ನಿಭಾಯಿಸ್ಕೊಂಡು ಹೋಗ್ತೀನಿ. ಹೈಕಮಾಂಡ್ ಕೂಡ ನನಗೆ ಪೂರಕವಾದಂಥ ತೀರ್ಮಾನವನ್ನೇ ತೆಗೆದುಕೊಂಡಿದೆ, ನನ್ನ ಪರವಾಗೇ ಇದೆ ಅನ್ನುವಂಥ ದಾಟಿಯಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಅವರು ಕೊಟ್ಟಂಥ ಪಂಚ್ಗಳು. ಇದು ವಿಪಕ್ಷಗಳಿಗೆ ಹೇಳಿದರೂ ಕೂಡ ಅದರ ಅರ್ಥ ಆ್ಯಂಡ್ ಅದರ ಟಾರ್ಗೆಟ್ ಬೇರೆಯದ್ದೇ ಆಗಿತ್ತು ಅನ್ನೋದು ಅವರ ಮಾತಿನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.